ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕತೆ ಮಾನಿಟರ್ ಕಥೆಯನ್ನು ಕುರಿತು ಚರ್ಚೆ ಮಾಡೋಣ. ಕಥೆಯನ್ನು ಗಮನಿಸುವುದಕ್ಕಿಂತ ಮುಂಚೆ ಕಥೆಗಾರರ ಪರಿಚಯವನ್ನು ನೋಡೋದಾದರೆ, ಪೂರ್ಣಚಂದ್ರ ತೇಜಸ್ವಿ ಅವರು 1938ರಿಂದ 2007ರವರೆಗೂ ನಮ್ಮ ನಡುವೆ ಜೀವಿಸಿದ್ದಂಥ ನವ್ಯ ಕವಿ. ಕುವೆಂಪು ಮತ್ತು ಹೇಮಾವತಿಯರ ಪ್ರೀತಿಯ ಮಗನಾಗಿ 1938 ಸೆಪ್ಟೆಂಬರ್ 8ರಂದು ಕುಪ್ಪಳ್ಳಿಯಲ್ಲಿ ಶ್ರೀಯುತರು ಜನಿಸ್ತಾರೆ. ಇವರ ಕಾವ್ಯನಾಮ ಪೂಚಂತೆ ಅಂತೇಳಿ ನೋಡ್ತೇವೆ. ಇವರ ಕೃತಿಗಳು ಹುಲಿಯೂರಿನ ಸರಹದ್ದು, ಅಪಚೂರಿನ ಪೋಸ್ಟ್ ಆಫೀಸ್, ಕಿರಗೂರಿನ ಗಯ್ಯಾಳಿಗಳು, ನಿಗೂಢ ಮನುಷ್ಯರು, ಕರ್ವಾಲೋ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಯಮಳ ಪ್ರಶ್ನೆ, ಪರಿಸರದ ಕಥೆಗಳು, ಮಿಸ್ಸಿಂಗ್ ಲಿಂಕ್, ಕಾಡಿನ ಕಥೆಗಳು, ಹೀಗೆ ಅನೇಕ ಕೃತಿಗಳನ್ನು ಶ್ರೀಯುತರು ರಚಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ 1985ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದರೆ, 1987ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. 2002ರಲ್ಲಿ ಪಂಪ ಪ್ರಶಸ್ತಿ, ಆನಂತರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಶ್ರೀಯುತರಿಗೆ ಲಭಿಸಿದವು. ಪರಿಸರ ಕಥೆಗಳಲ್ಲಿ ಒಂದಾದ ಮಾನಿಟರ್ ಕಥೆಯನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಪ್ರಕೃತಿ ಎಂದರೆ ಅದು ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ ಅಂತೇಳಿ ತೇಜಸ್ವಿ ಅವರು ಹೇಳ್ತಾರೆ. ಅದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ, ಪ್ರಸ್ತುತ ಮಾನಿಟರ್ ಕಥೆಯಲ್ಲಿ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಉಡದಂತಹ ಜೀವಿಯ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ತೋಟದಲ್ಲಿ ಕಾಣಿಸಿಕೊಳ್ಳುವ ಮಾನಿಟರ್ ಅಥವಾ ಉಡ, ಅದನ್ನು ನೋಡಿ ಬೊಗಳುವ ಲೇಖಕರು ಸಾಕಿರುವ ಕಿವಿ ಎನ್ನುವ ನಾಯಿ, ಮಾನಿಟರ್ನ ಬಿಗಿಯಾದ ಹಿಡಿತ, 4 ಜನ ಎಳೆದರೂ ಕೂಡ ಬರದಂತಹ ಅದರ ಹಿಡಿತ, ಇದರ ಜೊತೆಯಲ್ಲಿ ಅವರ ತೋಟದ ಕೆಲಸಗಾರನಾಗಿರುವ ಮಾರನ ಮುಗ್ಧತೆಯ ಮಾತುಗಳು, ಇವೆಲ್ಲವೂ ಕೂಡ ಕತೆಗೆ ಜೀವಂತಿಕೆಯನ್ನು ತಂದುಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಕತೆ ಹೀಗೆ ಆರಂಭ ಆಗುತ್ತೆ. ಕಗ್ಗತ್ತಲ ರಾತ್ರಿಯ ಒಂದು ದಿನ, ದೂರದಲ್ಲಿ ತಾವು ಸಾಕಿದ ನಾಯಿ ಕಿವಿ ಒಂದೇ ಸಮನೆ ಬೊಗಳ್ತಾ ಇರುತ್ತೆ. ಹೀಗೆ ಒಂದೇ ಸಮನೆ ಬೊಗಳ್ತಾ ಇರಬೇಕಾದ್ರೆ, ಮನೆಯಲ್ಲಿ ಕುಳಿತು ದೀಪದ ಬೆಳಕಿನಲ್ಲಿ ಓದುತ್ತಾ ಕುಳಿತಿದ್ದ ನಮ್ಮ ಲೇಖಕರಿಗೆ ಅದು ಕೇಳಿಸುತ್ತೆ. ಯಾವ ದಿಕ್ಕಿನಿಂದ ಶಬ್ದ ಒಂದೇ ಸಮನೆ ಬರ್ತಾ ಇದೆಯಲ್ಲ ಅಂಥೇಳಿ ತಿಳಿಯದೆ, ಆ 4 ಗೋಡೆಯ ಮಧ್ಯದಲ್ಲಿ ತಿಳಿಯದೆ, ಆಗ ಅವರು ತಮ್ಮ ಮನೆಯ ಹೊರಗಡೆ ಬರ್ತಾರೆ. ಹಾಗೆ ಹೊರಗಡೆ ಬಂದಾಗ ತಮ್ಮ ಮನೆಯ ಹಿಂಭಾಗದಲ್ಲಿ ದಟ್ಟ ಕಾಡು ಆವರಿಸಿಕೊಂಡಿದೆ. ಆ ದಟ್ಟ ಕಾಡಿನ ಒಳಗೆ ಕಿವಿ ನಾಯಿ ಬೊಗಳ್ತಾ ಇರ್ತಕ್ಕಂಥದ್ದನ್ನು ಲೇಖಕರು ಗಮನಿಸ್ತಾರೆ. ಹೋಗೋದಕ್ಕೆ ಮನಸ್ಸಿರದೇ ಇದ್ದರೂ ಕೂಡ ಅದು ಒಂದೇ ಸಮನೆ ನಾಯಿ ಬೊಗಳ್ತಾ ಇರೋದರಿಂದ ತಮ್ಮ ಪತ್ನಿಯಾಗಿರುವ ರಾಜೇಶ್ವರಿ ಅವರಿಗೆ ತಿಳಿಸಿ, ಅವರು ಮನೆಯಲ್ಲಿರುವ ಒಂದು ಹಳೆಯ ಟಾರ್ಚನ್ನು ತೆಗೆದುಕೊಂಡು ಅದನ್ನೇ ಸರಿಪಡಿಸಿಕೊಂಡು, ಏನಿರಬಹುದು, ಯಾವ ಪ್ರಾಣಿಯನ್ನು ನೋಡಿ ಬೊಗಳ್ತಾ ಇರಬಹುದು ಈ ಮಧ್ಯರಾತ್ರಿಯಲ್ಲಿ ಅಂತೇಳಿ ಕುತೂಹಲದಿಂದ ಹೊರಡ್ತಾರೆ. ಯಾಕಂದರೆ ಹೀಗೆ ಹೋಗಬೇಕಾದ್ರೆ ಅವರು ಕೋವಿ ಅಥವಾ ಬಂದೂಕನ್ನು ಮನೆಯಲ್ಲೇ ಬಿಟ್ಟು ಹೋಗ್ತಾರೆ. ಅದನ್ನು ಯಾವಾಗಲೂ ಜೊತೆ ತಗೊಂಡು ಹೋಗ್ತಾ ಇದ್ದರು. ಈಗ ಮಧ್ಯರಾತ್ರಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗದೆ ಅವರು ಅದೇ ಹೋಗ್ತಾರೆ. ಯಾಕೆ ಮನೆಯಲ್ಲಿ ಬಂದೂಕನ್ನೇ ಬಿಟ್ಟು ಹೋಗ್ತಾರೆ ಅಂತಂದರೆ, ಈ ಕಾಡು ಪ್ರಾಣಿಗಳನ್ನು ಅಟ್ಟಿಸ್ಕೊಂಡು ಒಮ್ಮೊಮ್ಮೆ ಬೇಟೆ ನಾಯಿಗಳು ಮೈಲುಗಟ್ಟಲೆ ದೂರ ಹೋಗ್ಬಿಡ್ತವೆ. ಹಾಗಾಗಿ ಒಂದು ವೇಳೆ ಏನಾದರೂ ಈ ಬಂದೂಕನ್ನು ತೆಗೆದುಕೊಂಡು ನಾನು ಹೋದರೆ, ಅದನ್ನು ಕಿವಿ ನಾಯಿ ನೋಡಿದ್ರೆ ಅದಕ್ಕೆ ಇನ್ನಷ್ಟು ಹುಮ್ಮಸ್ಸು ಬಂದು ಕಾಡಿನ ಒಳಗೆ ಹೋಗ್ಬಿಡ್ಬೋದು ಅದರ ಹಿಂದುಗಡೆ ಅಂತೇಳಿ ಭಾವಿಸಿ ಅವರು ಮನೆಯಲ್ಲೇ ಆ ಬಂದೂಕನ್ನು ಬಿಟ್ಟು ಹೋಗ್ತಾರೆ. ಈಗಾಗಲೇ ಒಂದು ಸರಿ ಹೀಗೆ ನಾಯಿ
ಬೇಟೆಯ ಸಮಯದಲ್ಲಿ ಕೈಗೆ ಸಿಗದ ಹಾಗೆ ಹೋಗಿ ಮತ್ತೆ ಇವರೇ ಹೋಗಿ ಅದನ್ನು ಹುಡುಕಾಡಿ ಕರ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿಯನ್ನು ಇಲ್ಲಿ ಅವರು ಹೇಳ್ಕೊಳ್ತಾರೆ. ಹೀಗೆ ಕೋವಿಯನ್ನು ಮನೆಯಲ್ಲೇ ಬಿಟ್ಟು ಒಂದು ಕೋಲನ್ನು ಮುರ್ಕೊಂಡು ಕಿವಿ ನಾಯಿಯನ್ನು ಕರೆತರೋದಕ್ಕೋಸ್ಕರ ಅವರೇನು ಮಾಡ್ತಾರೆ, ಕಾಡೊಳಗಿನ ಕಾಲು ಹಾದಿಯಲ್ಲಿ ಹಾಗೆ ಸಾಕ್ತಾರೆ. ಹೀಗೆ ದೂರ ಕಾಡಿನ ಒಳಗೆ ಆ ಕಿವಿ ಬೊಗಳುವ ಶಬ್ದವನ್ನೇ ಆಲಿಸಿಕೊಂಡು ಹೋಗಿ ನೋಡ್ತಾರೆ. ಉಸ್ ಇಸ್ಸ್ ಎನ್ನುವ ಆ ಶಬ್ದವನ್ನು ನೋಡಿ ಲೇಖಕರಿಗೂ ಭಯ ಆಗುತ್ತೆ. ಹಾವು ಗೀವು ಹಿಡ್ದಿರ್ಬೋದು ಅಂತ ಅಂದ್ಕೊಂಡು ಧೈರ್ಯ ಮಾಡಿ ಮುಂದಕ್ಕೆ ಹೋಗಿ ನೋಡ್ತಾರೆ. ಆಗ ಕಿವಿನಾಯಿ ಯಾವುದನ್ನು ನಿಲ್ಲಿಸ್ಕೊಂಡು ಬೊಗಳ್ತಾ ಇರುತ್ತೆ ಅಂತಂದರೆ ಹುಡವನ್ನು, ಒಂದು ದೊಡ್ಡ ಹುಡವನ್ನು, ಅದು ದೊಡ್ಡ ಹುಡದ ಜೊತೆಗೆ ಸೆಣಸಾಟವನ್ನು ಮಾಡ್ತಾ ಇರುತ್ತೆ. ಅದನ್ನು ನೋಡಿದ ಕೂಡಲೇ ಲೇಖಕರಿಗೆ ಓಹೋ, ಈ ಹುಡವೇ ನನಗೀಗಾಗಲೇ ಪರಿಚಯವಿರ್ತಕ್ಕಂಥ ನನ್ನ ಕಾಡಿನ ಸಂಗಾತಿ ಇದು, ಇದಕ್ಕೆ ನಾನು ಮಾನಿಟರ್ ಅಂತೇಳಿ ಹೆಸರಿಟ್ಟಿದ್ದೀನಿ ಅಂಥೇಳಿ ಗಮನಿಸ್ತಾರೆ. ಹೀಗೆ ಗಮನಿಸಿದಾದಮೇಲೆ ಲೇಖಕರು ಹಳೆಯ ನೆನಪುಗಳಿಗೆ ಹೋಗ್ತಾರೆ. ಯಾಕಂದರೆ ಹಿಂದೆ ಹಕ್ಕಿಗಳ ಫೋಟೋವನ್ನು ತೆಗೆಯುವಾಗ ಹಕ್ಕಿ ಮೊಟ್ಟೆಯನ್ನು ಕಬಳಿಸಲು ಈ ಮಾನಿಟರ್ ಬಂದು ಆ ಎಲ್ಲವನ್ನು ಹಾಳು ಮಾಡಿರುತ್ತೆ. ಯಾಕಂದರೆ ಫೋಟೋ ತೆಗಿಬೇಕಾದ್ರೆ ಶಬ್ದವಾಗಬಾರ್ದು, ಆ ಹಕ್ಕಿಗಳ ಚಲನವಲನವನ್ನು ತೆಗಿಬೇಕು ಅಂಥೇಳಿ ಇವರು ಏಕಾಗ್ರತೆಯಿಂದ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಆ ಹಕ್ಕಿಗಳ ಗೂಡಿಗೆ ದಾಳಿ ಮಾಡಿದಂಥ ಮಾನಿಟರ್ ಅಥವಾ ಹುಡ ಎಲ್ಲವನ್ನು ಅಸ್ತವ್ಯಸ್ತ ಮಾಡಿಬಿಡ್ತಾ ಇತ್ತು. ಹಾಗಾಗಿ ಎಷ್ಟೋ ಸಾರಿ ಇದು ನನಗೆ ಭಂಗವನ್ನು ಉಂಟು ಮಾಡ್ತಾ ಇತ್ತು ಅಂಥೇಳಿ ಇವರು ನೆನಪು ಮಾಡ್ಕೊಳ್ತಾರೆ. ಈ ಹುಡ ಕಚ್ಚೋದಿಲ್ಲ, ಆದರೆ ಕೆಲವೊಮ್ಮೆ ಕಾಡು ಪ್ರಾಣಿಗಳ ಸ್ವಭಾವವನ್ನು ಹೇಳೋಕ್ಕೆ ಬರೋದಿಲ್ಲ. ಹಾಗಾಗಿಯೇ ಬಹಳ ಹುಷಾರಾಗಿ ಅದರ ಬಾಲವನ್ನು ಹಿಡ್ಕೊಂಡು ಲೇಖಕರು ನಿಧಾನಕ್ಕೆ ಅದನ್ನು ಮೇಲಕ್ಕೆ ತೆಗೆದುಕೊಂಡು ನೇರವಾಗಿ ಮನೆಗೆ ತೆಗೆದುಕೊಂಡು ಬರ್ತಾರೆ ಆ ಹುಡವನ್ನು. ನಾಳೆಯ ದಿನ ಫೋಟೋವನ್ನು ತೆಗೆದುಬಿಟ್ಟು ಇದನ್ನು ಮತ್ತೆ ಕಾಡಿಗೆ ಬಿಡೋಣ ಅಂಥೇಳಿ ಭಾವಿಸಿ ಅವರು ಆ ಹುಡವನ್ನು ತೆಗೆದುಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಅವರು ಮನೆಯ ಕೆಲಸದಾಳು ಪ್ಯಾರನಿಗೆ ಹೇಳ್ತಾರೆ, ಹೋಗಿ ಒಂದು ಹಗ್ಗವನ್ನು ತೆಗೆದುಕೊಂಡು ಬಾ ಅಂಥೇಳಿ. ಅವನು ಮನೆಗೆ ಹೋಗಿ ಒಂದು ಹಗ್ಗವನ್ನು ಹುಡ್ಕೊಂಡು ತೆಗೆದುಕೊಂಡು ಬಂದು ಆ 5-6 kg ತೂಕದ ಆ ಹುಡದ ಸೊಂಟಕ್ಕೆ ದಾರವನ್ನು ಕಟ್ಟಿ ಅವರು ಅಲ್ಲಿಯೇ ಮನೆಯ ಮುಂಭಾಗದಲ್ಲಿದ್ದಂತಹ ವಾಟೆ ಮರಕ್ಕೆ ಅವರು ಕಟ್ತಾರೆ. ಹಾಗೆ ನಾಯಿ ಕೂಡ ರಾತ್ರಿಯೆಲ್ಲ ಬೊಗಳ್ಬಿಡುತ್ತೆ, ಹೊರಗೆ ಬಿಟ್ಟರೆ ಅಂತೇಳಿ ಅದನ್ನು ಕೂಡ ಮನೆ ಒಳಗೆ ತಗೊಂಡೋಗಿ ಕಟ್ಟಾಕ್ತಾರೆ. ಹೀಗಿದ್ದಾಗ ಲೇಖಕರು ಮತ್ತೆ ತಮ್ಮ ಹಿಂದಿನ ನೆನಪಿಗೆ ಮರಳುತ್ತಾರೆ. ಮೊದಲ ಬಾರಿಗೆ ಈ ಮಾನಿಟರ್ ನನಗೆ ಪರಿಚಯ ಆಗಿದ್ದು ಸುಮಾರು 2 ತಿಂಗಳ ಹಿಂದೆ ಅಂತ ನೆನಪು ಮಾಡಿಕೊಳ್ಳುತ್ತಾರೆ. ಯಾವ ಸಂದರ್ಭದಲ್ಲಿ ಇವರು ಗಮನಿಸಿದ್ದು 2 ತಿಂಗಳ ಕೆಳಗೆ ಅಂತಂದರೆ, ಈ ಕಾಡಿನ ಬೆಂಕಿ ತೋಟಕ್ಕೆ ಹಬ್ಬದಿರಲೆಂದು ಕಾಡಿಗೂ ತೋಟಕ್ಕೂ ನಡುವೆ ಒಂದು ಬೆಂಕಿ ದಾರಿಯನ್ನು ಮಾಡುವಾಗ ಈ ಹುಡ ಕಣ್ಣಿಗೆ ಬಿದ್ದಿತ್ತು ಅಂತಾರೆ. ಈ ಬೆಂಕಿ ದಾರಿ ಅಂತಂದ್ರೆ ಏನು ಅಂತಂದರೆ, ಈ ಎರಡರ ನಡುವೆ ಕಾಡು ಕೊಚ್ಚಿ ದಾರಿ ಮಾಡಿ ದಾರಿಯನ್ನು ಎರೆದು ಹುಲ್ಲು ಕಸ ಒಂದೂ ಇರದ ಹಾಗೆ ಗುಡಿಸಿ ಸ್ವಚ್ಛ ಮಾಡ್ತಕ್ಕಂಥದ್ದು, ಅದನ್ನು ಬೆಂಕಿ ದಾರಿ ಅಂತ ಕರೀತಾರೆ. ಅಂದರೆ ಒಂದು ತೋಟಕ್ಕೂ ಕಾಡಿನ ಮಧ್ಯದಲ್ಲಿ ಒಂದು ದಾರಿಯನ್ನು ಮಾಡುವುದು. ಒಂದು ವೇಳೆ ಅಕಸ್ಮಾತ್ ಕಾಡಿಗೆ ಬೆಂಕಿ ಬಿದ್ದರೆ ಅದು ತೋಟಕ್ಕೆ ವ್ಯಾಪಿಸಿದ ಹಾಗೆ ಮಧ್ಯದಲ್ಲಿ ಏನು ಮಾಡ್ತಾಯಿದ್ರು, ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ತಾಯಿದ್ರು. ಹೀಗೆ ನಾವು ಸ್ವಚ್ಛ ಮಾಡಿದಾಗ ತಿರುಗಿ ದಿನ ಬಂದು ಈ ಹುಡ ಎಲ್ಲವನ್ನ ಅಸ್ತವ್ಯಸ್ತ ಮಾಡಿಬಿಡ್ತಾ ಇತ್ತು. ಅದಕ್ಕೆ ಅವರು ನೆನಪು ಮಾಡ್ಕೊಳ್ತಾರೆ, ನಾವು ಎಲ್ಲ ಕ್ಲೀನ್ ಮಾಡಿ ದಾರಿ ಮಾಡಿ ಬಂದರೆ ಆಮೇಲೆ ತಿರುಗಿ ದಿನ ನಾವು ಎದ್ದೋಗಿ ನೋಡಿದಾಗ ತರಗಲೆಯ ರಾಶಿ ಎಲ್ಲ ಕಡೆಗೂ ಬಿದ್ದಿರ್ತಾ ಇತ್ತು. ಹಾಗಾಗಿ ಇದು ಯಾವುದು ಮಾಡಿರಬಹುದು ಅಂತೇಳಿ ಯೋಚನೆ ಮಾಡ್ತಿದ್ದಾಗ ನಮ್ಮ ಮನೆಯ ಕೆಲಸದವನು ಹೇಳ್ದ, ಇದು ಹುಡದ ಕೆಲಸ ಇರಬೇಕು ಅಂಥೇಳಿ ನಮ್ಮ ಮನೆಯ ಕೆಲಸದಾಳು ಮಾರ ಶಾಪ ಆಗ್ತಿರೋದನ್ನು ಅವರು ನೆನಪು ಮಾಡ್ಕೊಳ್ತಾರೆ. ಹಾಗಾಗಿ ತೇಜಸ್ವಿ ಅವರು 2 ತಿಂಗಳ ಕೆಳಗೆ ಬೆಂಕಿ ದಾರಿಯನ್ನು ಮಾಡುವಾಗ ಆ ಸಂದರ್ಭದಲ್ಲಿ ಹುಡವನ್ನು ಗಮನಿಸಿರೋದನ್ನು ಅವರು ನೆನಪು ಮಾಡ್ಕೊಳ್ತಾರೆ. ಈ ಈ ಹುಡವನ್ನು ಹಿಡ್ಕೊಂಡು ಬಂದಾಗ ಆ ಮನೆಯ ಕೆಲಸದಾಳು ಮಾರ ಹೇಳುವ ಅವನ ಮಾತಿನ ವಿವರಣೆಗಳು ನಮಗೆ ಬಹಳ ಮುಖ್ಯ ಆಗ್ತವೆ.
ಉಡು ಎಂದರೆ ದೊಡ್ಡ ಓತಿಕ್ಯಾತನ ರೀತಿ ಇರುತ್ತದೆಂದು ಅವನು ಕಲ್ಪಿಸಿಕೊಂಡಿದ್ದ. ಮಾರ ಉಡುವನ್ನು ತಿನ್ನುತ್ತಾರೆಂದು, ಅದರ ಮಾಂಸ ಪ್ರಪಂಚದಲ್ಲೇ ಸರ್ವಶ್ರೇಷ್ಠವಾದುದೆಂದು, ಕಾಫಿನ ತೋಟ ಮಾಡಿಕೊಂಡಿದ್ದ ಯುರೋಪಿಯನ್ ದೊರೆಗಳು ಸಹ ಅದನ್ನು ತಿನ್ನುತ್ತಿದ್ದರು ಎಂದು ಹೇಳ್ತಾ ಇದ್ದ. ಒಮ್ಮೆ ಹಕ್ಕಿಯ ಫೋಟೋ ತೆಗೆಯುವಾಗ 5 ಅಡಿ ಉದ್ದದ ಉಡ ತರೆಗಲೆಗಳ ನಡುವೆ ಮರೆಯಾಗಿತ್ತು, ಹಾವಿನ ಚರ್ಮದಂತೆ ಸೀಳಿದ ನಾಲಿಗೆಯನ್ನು ಹೊಂದಿತ್ತು ಅಂತೇಳಿ ಲೇಖಕರು ಅದನ್ನು ಗಮನಿಸ್ತಾರೆ. ಅಂದರೆ ನಾನು ಕೆಲವೊಮ್ಮೆ ಹಕ್ಕಿಗಳ ಫೋಟೋವನ್ನು ತೆಗಿತಾ ಇರಬೇಕಾದ್ರೆ ಹೀಗೆ 5-6 ಅಡಿ ಉದ್ದದ ಉಡಗಳು ಆ ರಾಶಿ ಬಿದ್ದಿರುವ ಎಲೆಗಳ ನಡುವೆ ನುಸುಳಿ ಹೋಗ್ತಾ ಇತ್ತು. ಒಂದು ರೀತಿಯಲ್ಲಿ ದೂರದಿಂದ ಗಮನಿಸಿದಾಗ ಉಡ ಹಾವಿನ ಚರ್ಮದ ಹೊದಿಕೆಯನ್ನು ಒದ್ದಿಕೊಂಡಿರೋ ಹಾಗೆ ಕಾಣಿಸ್ತಾ ಇತ್ತು ಅಂತ ಲೇಖಕರು ಹೇಳ್ತಾ ಇದ್ದರೆ, ಮಾರ ಕೊಡುವ ವಿವರಣೆಯೇ ನಮಗೆ ಬಹಳ ಆಕರ್ಷಕವಾಗಿರ್ತಕ್ಕಂಥದ್ದು. ಅದು ಮಾರ ಉಡುವನ್ನು ತಿನ್ನುತ್ತಾರೆ, ಅದರ ಮಾಂಸ ಪ್ರಪಂಚದಲ್ಲಿ ಸರ್ವಶ್ರೇಷ್ಠವಾದುದು, ಕಾಫಿ ತೋಟ ಮಾಡಿಕೊಂಡಿದ್ದ ಯುರೋಪಿಯನ್ ದೊರೆಗಳು ಸಹ ಅದನ್ನು ತಿನ್ನುತ್ತಿದ್ದರು ಅಂತೇಳಿ ಉಡದ ಬಗ್ಗೆ ಮಾರ ವಿವರಣೆಯನ್ನು ಕೊಡ್ತಾನೆ. ಆನಂತರದಲ್ಲಿ ಕತೆ ಮುಂದುವರಿತಾ, ಹಾಗಾದರೆ ಈ ಮಾನಿಟರ್ ಉಡದ ಆಹಾರಗಳು ಯಾವುದು ಅಂತಂದರೆ, ಅದರ ಆಹಾರ ಹಕ್ಕಿಗಳ ಮೊಟ್ಟೆ, ಮರಿಗಳಲ್ಲದೆ ಉಳುವುಪಟೆ, ಗೆದ್ದಲು, ಇರುವೆ ಇತ್ಯಾದಿಗಳು ಮಾನಿಟರ್ನ ಆಹಾರ ಅಂತೇಳಿ ಹೇಳ್ತಾರೆ. ಲೇಖಕರು ಈ ಮಾನಿಟರನ್ನು ಕಂಡ ಬಗ್ಗೆ ಮಾರನಿಗೆ ಹೇಳಿದಾಗ ಅವನು ಹೆಚ್ಚಿಗೆ ಏನನ್ನೂ ಕೂಡ ಪ್ರತಿಕ್ರಿಯೆಯನ್ನು ತೋರದೆ, ಅದನ್ನು ಒಡೆದುಕೊಡಿ, ನಾನಾದರೂ ಹುರಿದು ತಿನ್ನುತ್ತೇನೆ, ಇಲ್ಲದಿದ್ದರೆ ಕಾಡಿನಲ್ಲಿ ನಾಯಿ ನರಿ ತಿಂದು ಅನ್ಯಾಯ ಆಗುತ್ತದೆ ಎಂದು ಹೇಳ್ತಾನೆ. ಲೇಖಕರು ಇದನ್ನು ಗಮನಿಸಿ, ಅಲ್ಲೇ ತಿಂದರೆ ಅದು ನ್ಯಾಯ, ಒಂದು ವೇಳೆ ಅದು ಬಿಟ್ಟು ಹೋಗ್ಬಿಟ್ರೆ ಅದು ಅನ್ಯಾಯ, ಯಾವ ತರ್ಕದಿಂದ ಇವನು ಇದನ್ನು ಹೇಳ್ತಾ ಇದ್ದಾನೆ ಅಂಥೇಳಿ ಅವರು ಆಶ್ಚರ್ಯಚಕಿತರಾಗ್ತಾರೆ. ಅಂದರೆ ನಾಯಿ ನರಿ ತಿಂದರೆ ಅನ್ಯಾಯ, ತಾನು ತಿಂದರೆ ನ್ಯಾಯ, ಯಾವ ತತ್ವದ ಆಧಾರದ ಮೇಲೆ ಮಾರ ಇದನ್ನು ಹೇಳ್ತಾ ಇರಬಹುದು ಅಂಥೇಳಿ ಲೇಖಕರು ಆಶ್ಚರ್ಯಚಕಿತರಾಗ್ತಾರೆ. ಆನಂತರದಲ್ಲಿ ಕತೆ ಮುಂದುವರಿತಾ, ಲೇಖಕರು ಹೇಳುವ ಮೊದಲೇ ಪ್ಯಾರ ಬಂದು ಉಡು ಹಗ್ಗದ ಜೊತೆಗೆ ಪರಾರಿಯಾಗಿದೆ ಅಂತೇಳಿ ಹೇಳ್ಬಿಡ್ತಾನೆ. ಬೆಳಗ್ಗೆ ಫೋಟೋ ತೆಗೆದು ಕಾಡಿಗೆ ಬಿಡಬೇಕು ಅಂತ ಲೇಖಕರು ಅಂದ್ಕೊಂಡಿದ್ರು, ಕಟ್ಟಾಕಿದ್ರು. ಆದರೆ ಬೆಳಗ್ಗೆಲೆ ಓಡ್ ಬಂದು ಲೇಖಕರ ಹತ್ರ ಪ್ಯಾರ ಹೇಳ್ತಾ ಇದ್ದಾನೆ, ಅಯ್ಯೋ ನಾವು ನಿನ್ನೆ ದಾರ ತಗೊಂಡು ವಾಟೆ ಮರಕ್ಕೆ ಕಟ್ಟಾಕಿದ್ವಿ, ಆದರೆ ಅಲ್ಲಿ ಮಾನಿಟರ್ ಉಡ ಕಾಣಿಸ್ತಾ ಇಲ್ಲ, ದಾರದ ಜೊತೆಗೆ ಎಲ್ಲ ಬಿಚ್ಕೊಂಡದು ಕಾಡೊಳಗೆ ಹೋಗ್ಬಿಟ್ಟಿದೆ ಅಂತೇಳಿ ಹೇಳ್ತಾನೆ. ಆಗ ಎಲ್ಲರೂ ಮನೆಯ ಸುತ್ತಮುತ್ತ ಎಲ್ಲ ಕಡೆ ಹುಡುಕಾಡ್ತಾರೆ, ಇಲ್ಲಿ ಕೂಡ ಉಡ ಕಾಣಿಸಲ್ಲ. ಕೊನೆಗೆ ಆ ಉಡ ಆ ವಾಟೆ ಮರದ ತುದಿಯಲ್ಲಿ ಹೋಗಿ ಕುಳಿತುಕೊಂಡಿತ್ತು. ದಾರವು ಕೂಡ ಮೇಲಕ್ಕೆ ಹೋಗಿರೋದ್ರಿಂದ ಇವರಿಗೆ ಕಾಣಿಸಿರಲಿಲ್ಲ. ಆಗ ಆ ಉಡವನ್ನು ನೋಡಿದ ಕೂಡಲೇ ಮಾರ ಹೇಳ್ತಾನೆ, ಬಿಡ್ರಿ, ಇನ್ನು ಇದನ್ನು ಇಳಿಸೋಕ್ಕಾಗಲ್ಲ ಬಿಡಿ, ಏನಿದ್ರೂ ಮರ ಕಡಿದೆ ಅದನ್ನು ಬೀಳಿಸ್ಬೇಕು ಅಂತ ಹೇಳ್ತಾನೆ. ಉಡದ ಹಿಡಿತ ಅಂತ ಗಾದೆ ಮಾತು ಕೇಳಿಲ್ಲವೇ ಅಂತೇಳಿ ಹೇಳ್ತಾನೆ. ಅಂದರೆ ಒಂದು ಸರಿ ಉಡ ಹಿಡ್ಕೊಂಡ್ರೆ ಅದು ಅಷ್ಟು ಬೇಗ ಬಿಡಲ್ಲ. ಹಿಂದಿನ ಕಾಲದಲ್ಲಿ ಕೋಟೆಗಳನ್ನು ಎತ್ತಬೇಕಾದ್ರೆ, ಕೋಟೆಯನ್ನು ಮೇಲಕ್ಕೆ ಏರಬೇಕು ಅಂತಂದರೆ ಸೈನಿಕರು ಈ ಉಡಗಳನ್ನು ಕೋಟೆಯ ಮೇಲ್ಭಾಗಕ್ಕೆ ಎಸೆದು ಅವು ಗಟ್ಟಿಯಾಗಿ ಹಿಡಿದುಕೊಳ್ತಾ ಇದ್ವು. ಆಗ ಇವರು ಕೋಟೆಯನ್ನು ಮೇಲಕ್ಕೆ ಎತ್ತುತ್ತಾ ಇದ್ರು ಅಂತೇಳಿ ಅನೇಕ ಕಥೆಗಳು ನಾವು ಕೇಳಿದ್ದೀವಿ. ಅದೇ ರೀತಿಯಲ್ಲಿ ಉಡ ಒಂದು ಸರಿ ಹಿಡ್ಕೊಂಡ್ರೆ ಅದನ್ನು ನಾವು ಅದರಿಂದ ಬಿಡಿಸೋದು ಬಹಳ ಕಷ್ಟ. ಇನ್ನು ಮುಗೀತು, ಏನಿದ್ರು ಮರ ಕಡದೆ ನಾವು ಅದನ್ನು ಹಿಡಿಬೇಕು, ಇನ್ಮೇಲೆ ಅದು ಬರಲ್ಲ ಕೆಳಗೆ ಅಂತೇಳಿ ಅವನು ತನಗೆ ಗೊತ್ತಿರುವ ಮಾಹಿತಿಯನ್ನು ಹೇಳ್ತಾನೆ. ಆಗ ಇವನು ಹೇಳಿದ್ದನ್ನು ಸುಳ್ಳು ಮಾಡಬೇಕು, ಹೆಂಗಾದರೂ ಮಾಡಿ ಉಡವನ್ನು ಕೆಳಗೆ ಇಳಿಸಲೇಬೇಕು ಅಂತೇಳಿ ಲೇಖಕರು ಸಿದ್ಧರಾಗಿ ಏನು ಮಾಡ್ತಾರೆ, ಆ ದಾರವನ್ನು ಹಿಡ್ಕೊಂಡು ಮೇಲೆ ಕೂತಿರುವ ಆ ಉಡವನ್ನು ಮಾನಿಟರನ್ನು ಕೆಳಗಿಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಜೋತು ಬೀಳ್ತಾರೆ. ಇಡೀ ಭಾರವನ್ನು ಹಗ್ಗದ ಜೊತೆಗೆ ಜೋತು ಬಿದ್ದಾಗಲೂ ಕೂಡ ಒಂದು ಚೂರು ಅದು ಮಿಸುಕಾಡಲ್ಲ, ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತೆ. ಆಗ ಲೇಖಕರು ಪ್ಯಾರನನ್ನು ಜೊತೆ ಕರೀತಾರೆ. ಆಗ ಲೇಖಕರು ಮತ್ತು ಪ್ಯಾರ ಇಬ್ಬರು ಜೊತೆಯಾಗಿ ಅವರು ಎಳಿತಾರೆ. ಆದರೂ ಕೂಡ ಆ ಹುಡ ಬರೋದಿಲ್ಲ, ಗಿಡಕ್ಕೆ ಹಾಗೆ ಗಟ್ಟಿಯಾಗಿ ಹಿಡಿದುಕೊಂಡು ಕೂತಿದೆ. ಕೊನೆಗೆ
ಮುದುಕನಾದ ಮಾರನನ್ನು ಕರೆಯೋಕ್ಕೆ ನೋಡ್ತಾರೆ. ಆದರೆ ಮಾರ ನನ್ನ ಕೈಲಾಗಲ್ಲ ಅಂತೇಳಿ ಅವನು ದೂರ ನಿಂತ್ಕೊಂಡ್ಬಿಡ್ತಾನೆ. ನಂತರದಲ್ಲಿ ಲೇಖಕರ ಮನೆಗೆ ಬಂದಂತಹ ರೈಟರ್ ಕೃಷ್ಣಪ್ಪ ಹಾಗೂ ಇನ್ನೊಬ್ಬ ಕೆಲಸದ ಆಳು ದಾಗು 4 ಜನ ಸೇರಿ, ಅಂದರೆ ಲೇಖಕರು, ಪ್ಯಾರ, ರೈಟರ್ ಕೃಷ್ಣಪ್ಪ, ದಾಗು, ಈ 4 ಜನ ಸೇರಿ ಇಡೀ ಹಗ್ಗದ ಮೇಲೆ ಭಾರ ಹಾಕಿ ಜೋತು ಬೀಳ್ತಾರೆ. ಆದರೂ ಕೂಡ ಕೂಡ ಕಿತ್ತು ಬರೋದೇ ಇಲ್ಲ, ಅದು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಕೊನೆಗೆ ಏನಾಗುತ್ತೆ ಅಂದರೆ ಮರದ ಸಮೇತ ಮುರಿದು ಬೀಳುತ್ತದೆ. ತುದಿ ಮುರಿದು ಬಿದ್ದಾಗ ಇವರು ಕೂಡ ಕೆಳಗೆ ಬೀಳ್ತಾರೆ. ಆ ಕೆಳಗೆ ಬಿದ್ದ ಕೂಡಲೇ ಗಿಡದಲ್ಲಿದ್ದಂತಹ ಕೆಂಪನೆಯ ಆ ಇರುವೆಗಳು ಇವರ ಮೈ ಮೇಲೆ ಬಿದ್ದು ಕಚ್ಚುತ್ತವೆ. ಅವುಗಳನ್ನು ಬಿಡಿಸ್ಕೊಂಡು ಆ ರೆಂಬೆ ಕೊಂಬೆಗಳ ಇಂದ ಆಗಿರುವ ಗಾಯವನ್ನು ಸರಿ ಮಾಡ್ಕೊಳ್ತಾ ಇವರು ಎದ್ದೇಳಷ್ಟೊತ್ತಿಗೆ ಮಾರ ಏನು ಮಾಡ್ತಾನೆ, ಬಂದು ಅಯ್ಯಯ್ಯೋ ಅನ್ಯಾಯ ಆಗ್ಬಿಡ್ತಲ್ಲ ಬುದ್ಧಿ, ಎಂಥ ಕೆಲಸ ಆಗ್ಬಿಡ್ತು ಅಂಥೇಳಿ ಅವನು ಹೇಳ್ತಾನೆ. ಆಗ ಲೇಖಕರು ನಾವು ಬಿದ್ದಿರೋದಕ್ಕೆ ಇವನು ಮರಕ ಪಡ್ತಾ ಇದ್ದಾನೆ ಅಂತೇಳಿ ಅನ್ಕೊಳ್ತಾ ಇರಬೇಕಾದ್ರೆ ಅವನು ಹೇಳ್ತಾನೆ, ಅಯ್ಯೋ ಎಂಥ ಕೆಲಸ ಆಯಿತು, ಅನ್ಯಾಯವಾಗಿ ತಪ್ಪಿಸ್ಕೊಂಡು ಹೋಗ್ಬಿಡ್ತು. ಅದು ಕೂಡ 5-6 kg ಮಾಂಸ ಇತ್ತು, ನಾಯೋ ನರಿನದನ್ನು ತಿಂದಾಕ್ಬಿಡ್ತದೆ, ಹೆಂಗೆ ಮಾಡೋದು ಅಂಥೇಳಿ ಅಂದಾಗ ಆಗ ಆ ಲೇಖಕರಿಗೆ ಗೊತ್ತಾಗುತ್ತೆ, ಮುರಿದು ಬಿದ್ದಾಗ ಹಗ್ಗ ಸಡಿಲವಾಗಿ ಈ ಮಾನಿಟರ್ ಕೂಡ ತಪ್ಪಿಸಿಕೊಂಡು ಕಾಡಿನೊಳಗೆ ಹೋಗ್ಬಿಡ್ತು. ಅದನ್ನು ಈ ಮಾರ ಹೇಳ್ತಾ ಇದ್ದಾನೆ ಅಂಥೇಳಿ ಅವರ ಅರಿವಿಗೆ ಬರುತ್ತೆ. ಆನಂತರದಲ್ಲಿ ಎಷ್ಟೋ ದಿನಗಳ ಕಾಲ ಅವರ ಮನೆಯ ಮುಂದೆ ಕಾಡಿನ ಸುತ್ತಮುತ್ತ ಈ ಓಡಾಡುವ ಈ ಮಾನಿಟರನ್ನು ಗಮನಿಸ್ತಾರೆ. ಕೊನೆಗೆ ಅವರ ತೋಟವನ್ನು ಬಿಟ್ಟು ಹೋಗುವವರೆಗೂ ಕೂಡ ಅದನ್ನು ನಾನು ಗಮನಿಸ್ತಾ ಇದ್ದೆ ಅಂಥೇಳಿ ಹೇಳ್ತಾರೆ. ಕೊನೆಗೆ ನಾನು ಆ ತೋಟವನ್ನು ಮಾರಿ ವಿದಾಯ ಹೇಳುವವರೆಗೂ ಕೂಡ ನಾನು ಆ ಮಾನಿಟರನ್ನು ನೋಡ್ತಾ ಇದ್ದೆ. ಹೀಗೆ ಅಳಿವಿನ ಅಂಚಿನಲ್ಲಿರುವ ಮಾನಿಟರ್ನ ಅಥವಾ ಉಡದ ಬಗ್ಗೆ ಲೇಖಕರಲ್ಲಿ ಬೆಳಕನ್ನು ಚೆಲ್ತಾರೆ. ಹಾಗಾಗಿ ಅಳಿವಿನಂಚಿನಲ್ಲಿರುವ ಈ ಉಡದ ಬಗೆಗಿನ ವಿವರಗಳನ್ನು, ಅದರ ಬಗೆಗೆ ಲೇಖಕರಿಗೆ ಇದ್ದಂತಹ ಒಡನಾಟವನ್ನು, ಅವರ ಅನುಭವಗಳನ್ನು ಹಾಗೂ ಉಡದ ಬಗ್ಗೆ ಇದ್ದಂತಹ ಮಾರನ ಅನುಭವಗಳನ್ನು ನಾವು ಈ ಕಥೆಯಲ್ಲಿ ನಾವು ಹೇಳಬೇಕಾಗತ್ತೆ. ಇದಿಷ್ಟು ಕೂಡ ಈ ಕಥೆಗೆ ಸಂಬಂಧಪಟ್ಟಂತಹ ವಿವರಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.